ಮುದ್ದು ವಿದ್ಯಾರ್ಥಿಗಳೇ, 9ನೇ ತರಗತಿಯಲ್ಲಿ ಅಭ್ಯಾಸ 6.1 ಅದರಲ್ಲಿ 3ನೇ ಪ್ರಶ್ನೆ. ಆ 3ನೇ ಪ್ರಶ್ನೆಯಲ್ಲಿ ಚಿತ್ರ ಇಲ್ಲಿದೆ ನೋಡಿ. ಚಿತ್ರ ಮೇಲಿನ ಪ್ರಶ್ನೆ ಇಲ್ಲಿದೆ. ಚಿತ್ರ 6.15 ಕೋನ PQR. ಕೋನ ಏನಂತ ನೋಡ್ರಿ, PQR ಎಂಬ ಕೋನ ಗೊತ್ತೈತಲ್ಲ, ಗೊತ್ತಾಗುತ್ತೆ ನಿಮಗ. PQR ಎಂಬ ಕೋನಕ್ಕ ಯಾವ ಕೋನ ಸಮಾನ ಅಂತೀರಿ? PRQ ಎಂಬ ಕೋನ ಏನದಂತ ಸಮಾನ ಅಂತೀರಿ. ಈ ಕೋನ ಮತ್ತು ಈ ಕೋನ ಎರಡು ಕೋನಗಳು ಏನವ ಅಂತ ಸಮಾನರಿ. ಸಪೋಸ್ ಒಂದು ಉದಾಹರಣೆ ನೋಡ್ಕೋರಿ, ಇಲ್ಲಿ 30 ಡಿಗ್ರಿ ಇತ್ತಂದ್ರೆ ಇಲ್ಲಿ ಎಷ್ಟು ಡಿಗ್ರಿ ಇರಬಹುದ್ರಿ? 30 ಡಿಗ್ರಿ ಅಂತೆ ಇಟ್ಕೋಬಹುದ್ರಿ. ಎರಡು ಕೋನಗಳು ಸಮ ಅಂದ್ರು ಇಲ್ಲಿ 30 ಡಿಗ್ರಿ ಇದ್ರೆ ಇಲ್ಲಿ ಎಷ್ಟು ಡಿಗ್ರಿ ಇರಬಹುದ್ರಿ? 30 ಡಿಗ್ರಿ ಇರಬಹುದ್ರಿ. ಇತ್ತು ನಮಗೆ ಯಾವ ಕೋನಗಳು ತೋರ್ಸಂಗತ್ತಂದ್ರಿ? PQS ಸಮನಾಗಿದೆ PRT ಎಂಬುದು ಎಂದು ಸಾಧಿಸಲತ್ತಂದ್ರೆ ಗೊತ್ತೈತಲ್ಲ. ಯಾವ ಕೋನ ಸಾಧಿಸಬೇಕ್ರಿ? PQS ಸಮನಾಗಿದೆ PRT ಕೋನ ಎಂಬುದು ಏನ್ ಮಾಡ್ಬೇಕ್ರಿ? ಸಾಧಿಸಿ ತೋರಿಸ್ಬೇಕಿಲ್ಲ ರೀ. ಇಲ್ಲಿ ನೋಡಿ, ಪರಿಹಾರ ನಮ್ಮ ಈಕ್ವೇಶನ್ ಕೊಟ್ಟೇನಲ್ರಿ, ಕ್ವಶನ್ ಗೆ ಕೊಟ್ಟೇನಲ್ರಿ. ಕೋನ PQR ಸಮನಾಗಿದೆ ಕೋನ PRQ ಗೊತ್ತೈತಲ್ಲ. ಈಗ ನೋಡಿ, ಸಪೋಸ್ ಇಲ್ಲಿ ಒಂದು ನೋಡಿ ST ಅಲ್ಲ, ಕಿರಣ ಯಾವ್ದು ನಿಂತಿದ್ರಿ ಅದ್ರ ಮೇಲೆ ನೋಡಿ. PQ ಎಂಬುದು ಏನಾಗಿದ್ರಿ? ಕಿರಣ ನಿಂತದಲ್ಲ ರೀ ನೋಡಿ. QP ಕಿರಣವು ಯಾವ ರೇಖೆ ಮೇಲೆ ನಿಂತಿದ್ರಿ? ST ಸರಳ ರೇಖೆಯ ಮೇಲೆ ಏನಾಗಿದ್ರಿ? ನಿಂತಿದಲ್ಲ ರೀ. ST ಸರಳ ರೇಖೆಯ ಮೇಲೆ ನಿಂತಿದೆಲ್ಲ ರೀ. OP ಕಿರಣ ಅದ್ರ ಮೇಲೆ ನಿಂತದೆ, ST ಸರಳ ರೇಖೆ ಮೇಲೆ ನಿಂತಿದೆಲ್ಲ ರೀ. ನಿಂತ ನೋಡ್ರಿ, ಇಲ್ಲಿ ಸಮಯ ಕೋನ ಕಂಡುಹಿಡಬೇಕಿಲ್ಲ ರೀ. ನೋಡ್ರಿ, ಫಸ್ಟ್ ನೋಡ್ರಿ ಟಿ ಅದಲ್ಲ ರೀ. ಈ ಫಸ್ಟ್ ನೋಡ್ರಿ, ಯಾವ ಕೋನ ಹಾಕೋಬೇಕ್ರಿ? ಇಲ್ಲಿ ನೋಡ್ರಿ, PQR ಕೋನ ರೀ. ಯಾವುದು ಕೋನ ತೋರ್ಸತ್ತಲ್ಲ ಅದಕ್ಕ ಕೋನ ನೋಡ್ರಿ. ನಿಮ್ಗೆ ರೀ, ಇಲ್ಲಿ P ಅದ, ಇಲ್ಲಿ ಏನದ ರೀ? Q ಅದ, ಇಲ್ಲಿ ಏನದ ರೀ? R ಅದ, ಮತ್ತು ಇಲ್ಲಿ ಏನದ ರೀ? S ಅದಲ್ಲ ರೀ. ಈಗ ನೋಡ್ರಿ, ಕೋನ ಯಾವ ತಗೊಳ್ತೀರಿ? ನಾ PQR ಕೋನ ತಗೊಳ್ತಾರೆ. PQR ಎಂಬ ಕೋನ ತಗೊಂಡಲ್ಲ ರೀ. ಈ ಕೋನ ತಗೊಂಡ ನೆಕ್ಸ್ಟ್ ಯಾವ ಕೋನ ತಗೋಬೇಕ್ರಿ? ಈಗ PQS ಎಂಬ ಕೋನ ತಗೋಬೇಕ್ರಿ. ಯಾವ ತಗೋಬೇಕೀಗ? PQX ಕೋನ ತಗೋಬೇಕು. S ಕೋನ ತಗೊಂಡ್ರೆ ಎಷ್ಟಾಯ್ತು? 180 ಡಿಗ್ರಿ. ಯಾಕೆ 180 ಡಿಗ್ರಿ ಇತ್ತು ಅಂದ್ರೆ ಏನದ? ಅದು ಸರಳ ಉಗಮ ಕೋನ ಅದ ರೀ. ಯಾವ್ದಾರಿ ಅದು? ಸರಳ ಉಗಮ ಕೋನ ಅದ ರೀ. ಅದಲ್ಲ ಅದ್ರ ಕಡೆ ಡಿಗ್ರಿ ಎಷ್ಟು ಇರ್ತೀರಿ? 180 ಡಿಗ್ರಿ ಇರ್ತದೆ. ಗೊತ್ತಿತ್ತ? 180 ಡಿಗ್ರಿ ನಾವು ಫಸ್ಟ್ ಯಾವ ಕೋನ ಕಂಡುಹಿಡಿ ಅಂತಂದ್ರಿ? PQS ಕೋನ ಕಂಡುಹಿಡಿ ಅಲ್ಲತ್ತಲ್ಲ. PQS ಕೋನ ಕಂಡುಹಿಡಿ ಅಂದ್ರೆ ಇಲ್ಲಿ ಯಾವ ಕೋನ ಇಟ್ಕೋತಾರಿ? PQR ಕೋನ ಇಟ್ಕೊಂಡು ಸಮನಾಗಿದೆ. ಅದು PQS ಕೋನ ಅದಲ್ಲ ರೀ, ಸಮನಾಗಿದೆ. ಇಚ್ಛೆ ಹೋಯ್ತು ಅಂದ್ರೆ ಏನೈತಿರಿ? ಅದು ಕೋನ ಮೈನಸ್ ಐತಿರಲಿ. 180 ಡಿಗ್ರಿ ಮೈನಸ್ ಕೋನ PQS ಈಕ್ವೇಶನ್ 1 ಅಂತ ಇಟ್ಕೊಂಡಿರಿ, ಸಮನಾಗಿದೆ. ಈಗ ನೋಡಿ, ಎರಡನೇ ನೋಡ ಅದು ಸೂಟ್ ಆಗ್ತಾ ಇದೆ. ಈಗ ಎರಡನೇ ನೋಡಿ, ಇಲ್ಲಿ S ಅದ, ಇಲ್ಲಿ ಏನಂತ ತಿಳ್ಕೊರಿ? T ಅದ ಅಂತ ತಿಳ್ಕೊರಿ. ಇಲ್ಲಿ ಯಾವ ಕಿರಣ ಅದ ಅಂತ ತಿಳ್ಕೊರಿ. ಇಲ್ಲಿ P ಮತ್ತು R ಅದ. ಕಿರಣ ಯಾವ್ದದ? P ಮತ್ತು ಈಗ ನೋಡಿ, PR ಕಿರಣವು ಯಾವ ರೇಖೆ ಮೇಲೆ ನಿಂತಿದ್ರಿ? ST ಸರಳ ರೇಖೆಯ ಮೇಲೆ ನಿಂತಿದೆ. ಅದಲ್ಲ ರೀ, ST ಸರಳ ರೇಖೆ ಮೇಲೆ ಯಾವ ಕಿರಣ ಅದ ರೀ? PR ಎಂಬುದು ಏನದ ರೀ? ಕಿರಣ ಅದಲ್ಲ ರೀ. ಈ ಕಿರಣ ಆಗಿದ್ಮೇಲ ನೋಡ್ರಿ, ಇಲ್ಲೊಂದು ಕೋನ ಅದಲ್ಲ ರೀ. ಈಗ ಈ ಕೋನ ಉಂಟೈತಿಲ್ಲ ರೀ, ಇಕ್ಕ ಅದು ಕೋನ ತಗೊಂಡಲ್ಲ ರೀ, ಇಕ್ಕ ತಗೊಂಡಲ್ಲ ರೀ. ಇಲ್ಲಿ ಏನದ? P ಅದ, ಇಲ್ಲಿ ಏನದ? R ಅದ, ಇಲ್ಲಿ ಏನದ? Q ಅದಲ್ಲ. ಮುಂದೆ ಕಡೆ ರೇಖೆ ಅದಲ್ಲ ರೀ. ಅದಲ್ಲ, ಯಾವ ರೇಖೆ ಅದ ರೀ? T ಅಂತ ಅದ ರೀ. ಅದಲ್ಲ ರೀ. ಅದ ಅಂತ ತಿಳ್ಕೊ. ಅದ ರೀ ಫಸ್ಟ್ ನೋಡ್ರಿ. ಈಗ ನೋಡ್ರಿ, ಈಗ ಯಾವ ಕೋನ ಗೊತ್ತಾರಿ?
ಆರ್ ಕ್ಯೂ ಎಂಬ ಕೋನ ತಗೋತಾರೆ. ಯಾವ ತಗೋತಾರ? ಪಿ ಆರ್ ಕ್ಯೂ ಎಂಬ ಕೋನ ತಗೊಂಡು ಪ್ಲಸ್ ಅಲ್ಲಿ ಯಾವ ಕೋನ ತಗೋಬೇಕ್ರಿ? ಮತ್ತು ಪಿ ಆರ್ ಟಿ ಕೋನ ತಗೋಬೇಕು. ಯಾವ ಕೋನ? ಪಿ ಆರ್ ಟಿ ಕೋನ ತಗೊಂಡು ಎಷ್ಟು ಡಿಗ್ರಿ ಅದರಿ? 190 ಡಿಗ್ರಿ. ಯಾಕಂದ್ರೆ ಅದು ಕೋನ ಯಾವ್ದಾರಿ? ಸರಳ ಉಗಮ ಕೋನನೇ ಅದ. ಅದರಲ್ಲಿ ಸರಳ ಉಗಮ ಕೋನ ಅದ. ನಮಗೆ ಯಾವ ಕೋನ ಕಂಡು ಹಿಡಿದದ್ರಿ? ಪಿ ಟಿ ಆರ್ ಕೋನ ಕಂಡು ಹಿಡಿದದ್ರಿ. ಅದಕ್ಕೆ ಪಿ ಟಿ ಆರ್ ಎಂಬ ಕೋನ ಕೇಳ್ತೀರಿ, ಸಮನಾಗಿದೆ ದಾಟ್ ಅಚ್ಚೆ ಹೋಯ್ತಾರೆ. ಇಲ್ಲಿ ಯಾವ ಕೋನ ಇಟ್ಕೋತಾರೆ? ಪಿ ಆರ್ ಕ್ಯೂ ಕೋನ ಎಂಬುದು ಇಲ್ಲಿ ಇಟ್ಕೊಂಡು ಸಮನಾಗಿದೆ 180 ಡಿಗ್ರಿ ಮೈನಸ್ ಈಚೆಗೆ ಬಂದ ಏನೈತಿದ್ರಿ? ಪಿ ಆರ್ ಟಿ ಕೋನ ಐತಿ. ಪಿ ಟ್ಯೂಷನ್ ಎಷ್ಟು ಐತಿರಿ? 2 ಐತ್ರಿ. ಆಯ್ತಿಲ್ಲ ರೀ? ಹಾ, ಈಗ ನೋಡಿ ಆಯ್ತ್ರಿ. ಈಗ ನೋಡ್ರಿ, ಇಲ್ಲಿ ನಮಗೆ ಯಾವ ಕೋನ ಅದ? ಕೋನ ಹಾಕೊಂಡಲ್ಲ ಈಗ. ಪಿ ಕ್ಯೂ ಆರ್ ಸಮನಾಗಿದೆ ಕೋನ ಪಿ ಆರ್ ಕ್ಯೂ ಕೋನ ಹಾಕೊಂಡಲ್ಲ ರೀ. ಹಾಕೊಂಡ ಮೇಲೆ ಪಿ ಕ್ಯೂ ಆರ್ ಕೋನ ವ್ಯಾಲ್ಯೂ ಎಷ್ಟು ಬಂದದ್ರಿ? ಇಲ್ಲ ಅದಲ್ಲ, ಪಿ ಕ್ಯೂ ಆರ್ ವ್ಯಾಲ್ಯೂ ಎಷ್ಟು ಬಂದದ್ರಿ? 180 ಡಿಗ್ರಿ ಮೈನಸ್ ಕೋನ ಪಿ ಕ್ಯೂ ಎಸ್ ಬಂದದಿಲ್ಲ ರೀ ಇಲ್ಲಿ. ಇಲ್ಲ ಅದೆಲ್ಲ ನೋಡ್ರಿ, ಅದೆಲ್ಲ ರೀ, ಅದನ್ನಿಲ್ಲ ರೀ. ಪಿ ಕ್ಯೂ ಆರ್ ವ್ಯಾಲ್ಯೂ ಎಷ್ಟದ? 180 ಡಿಗ್ರಿ ಮೈನಸ್ ಕೋನ ಪಿ ಕ್ಯೂ ಎಸ್ ಅದೆಲ್ಲ ರೀ, ಅದ ರೀ, ಸಮನಾಗಿದೆ. ಪಿ ಕ್ಯೂ ಆರ್ ವ್ಯಾಲ್ಯೂ ಎಷ್ಟದ ರೀ? ಇಲ್ಲ ಬಂದ್ಬಿಟ್ಟು ಪಿ ಕ್ಯೂ ಆರ್ ವ್ಯಾಲ್ಯೂ ಅದೆಲ್ಲ ರೀ, ಕ್ವೆಶ್ಚನ್ ಟುದಾಗ ಅದೆಲ್ಲ ರೀ. ಅದು ವ್ಯಾಲ್ಯೂ ಎಷ್ಟದ ರೀ? 180 ಡಿಗ್ರಿ ಮೈನಸ್ ಕೋನ ಪಿ ಆರ್ ಟಿ ಅದೆಲ್ಲ ರೀ. ಆಯ್ತಲ್ಲ ರೀ? ಪಿ ಕ್ಯೂ ಆರ್ ವ್ಯಾಲ್ಯೂ ಎಷ್ಟು? 180 ಡಿಗ್ರಿ ಮೈನಸ್ ಕೋನ ಪಿ ಆರ್ ಟಿ ಅದೆಲ್ಲ ರೀ. ಐತ್ರಿ ನೋಡ್ರಿ, ಸಮನಾಗಿದೆ 180 ಡಿಗ್ರಿ ಮೈನಸ್ ಕೋನ ಪಿ ಕ್ಯೂ ಎಸ್ ಸಮನಾಗಿದೆ 180 ಡಿಗ್ರಿ ಮೈನಸ್ ಪಿ ಆರ್ ಟಿ. ಈ 180 ಡಿಗ್ರಿ ಈ ಕಡೆ ಹೋಗ್ಬೇಕಂದ್ರೆ ಇಲ್ಲಿ ಏನದ್ರಿ? ಪ್ಲಸ್ ಪ್ಲಸ್ ಈ ಕಡೆ ಹೋದ್ರೆ ಏನಾಯ್ತು ರೀ? ಮೈನಸ್ ಇತ್ತಲ್ಲ ರೀ. ಅದು ಕಡೆ 180 ಡಿಗ್ರಿ ಮತ್ತು 180 ಡಿಗ್ರಿ ಏನೈತ್ರಿ? ಹೋಯ್ತ್ರಿ. ಹೋದಾಗ ಈ ಕಡೆ ಮೈನಸ್ ಮತ್ತು ಈ ಕಡೆ ಮೈನಸ್ ಏನೈತ್ರಿ? ಹೋಯ್ತ್ರಿ. ಹೋದ್ಮೇಲೆ ಏನ್ ಉಳಿತ್ರಿ? ಇಲ್ಲಿ ಪಿ ಕ್ಯೂ ಎಸ್ ಸಮನಾಗಿದೆ ಪಿ ಆರ್ ಟಿ ಎಂಬ ಕೋನ ನಮಗೆ ಏನಂದ್ರಿ? ಸಾಧಿಸ ಅಂದಿನಲ್ಲ ರೀ. ನಾವು ಸಾಧಿಸಿ ಏನ್ ಮಾಡ್ತೀವ್ರಿ? ತೋರಿಸಿದಾಗ ಪಿ ಕ್ಯೂ ಎಸ್ ಕೋನ ಸಮನಾಗಿದೆ ಪಿ ಆರ್ ಟಿ ಕೋನ ಸಾಧಿಸಿದ್ರಲ್ಲ ರೀ. ಬಂತಿಲ್ಲ ಆನ್ಸರ್? ಏನಿಲ್ಲ ರೀ, ಈಜಿ ಅದ ರೀ, ಏನಿಲ್ಲ. ನಾವು ಫಸ್ಟ್ ಕ್ವಶನ್ ಏನ್ ಕೊಟ್ಟ ನೋಡಿರಿ, ಪಿ ಕ್ಯೂ ಆರ್ ಕೋನ ಏನ್ ಸಮದಂತ ಪಿ ಆರ್ ಕ್ಯೂ ಎಂಬುದು ಏನದಂತ ಕೋನ ಸಮಾನಂತ. ಸಮಾನದ ಯಾವ ಕೋನ ಸಾಧಿಸಬೇಕಂತ್ರಿ? ಪಿ ಕ್ಯೂ ಎಸ್ ಮತ್ತು ಪಿ ಆರ್ ಟಿ ಕೋನ ಏನದಂತ ಸಮಾಧಾಂತ್ರಿ. ಈ ಕೋನ ಸಮ ಇದ್ರು ಅದು ಕೋನ ಏನಿರ್ತು ಅಂತ ಸಮ ಇರ್ಬೇಕಂತ ಸಾಧಿಸ್ ಅಂತ ನಾವು ಏನ್ ಮಾಡಿದೇವು? ಸಾಧಿಸಿ ತೋರಿಸಿದೇವು. ಗೊತ್ತೈತಲ್ಲ? ಬರ್ಬೋದ್ರಿ. ಅದಕ್ಕೆ ಎಷ್ಟು ಮಾರ್ಕ್ಸಿಗೆ ಬಂದ್ರು? ಒಂದ್ 3 ಮಾರ್ಕ್ಸಿಗೆ ಲೆಕ್ಕ ಏನ್ ಮಾಡ್ಬೋದ್ರಿ? 9ನೇದಾಗ ಕೇಳ್ಬೋದ್ರಿ. ಸಾಧಿಸಿ ಲೆಕ್ಕ ಏನ್ ಮಾಡ್ತಾನ? ಹೆಚ್ಚು ಕೇಳ್ತಾನ. ಗೊತ್ತೈತಲ್ಲ? ಈಜಿ ಅದರಿ, ಏನಿಲ್ಲ. ನಮಗ ಫಸ್ಟ್ ಏನ್ ಮಾಡ್ಕೋಬೇಕ್ರಿ? ಪಿ ಕ್ಯೂ ಆರ್ ವ್ಯಾಲ್ಯೂ ಕಂಡು ಹಿಡಬೇಕ್ರಿ. ನಾ ಕಂಡು ಹಿಡಿದ್ರಿ ಪಿ ಕ್ಯೂ ಆರ್ ವ್ಯಾಲ್ಯೂ ಕಂಡು ಹಿಡಿದ ಏನ್ ಕಂಡಿಡ್ಬೇಕ್ರಿ? ಪಿ ಆರ್ ಕ್ಯೂ ವ್ಯಾಲ್ಯೂ ಕಂಡು ಹಿಡಬೇಕ್ರಿ. ಗೊತ್ತೈತಲ್ಲ? ಅತ್ಯಂತ ಈಜಿ ಲೆಕ್ಕ ಅದ ರೀ. ಏನ್ ಹಾರ್ಡ್ ಮಾಡ್ಕೊಬೇಡ್ರಿ, ಬರ್ಕೋರಿ.